ಸ್ತೋತ್ರ ಉಂಟಾಗಲಿ. I'm very happy to be here in this church. ಈ ಒಂದು ಸಭೆಯಲ್ಲಿ ಇರೋದಕ್ಕೋಸ್ಕರವಾಗಿ ನಾನು ಬಹಳ ಸಂತೋಷ ಪಡ್ತೀನಿ ಇವತ್ತು. Many times I have come to this church, ಅನೇಕ ಸಾರಿ ಈ ಒಂದು ಸಭೆಗೆ ನಾನು ಬಂದಿದ್ದೇನೆ. and pastor also has come to my church. ಪಾಸ್ಟರ್ ಕೂಡ ನಮ್ಮ ಸಭೆಗೆ ಬಂದಿದ್ದಾರೆ. So God was speaking through the pastor many times to our believers. God was speaking through the pastor to our believers many times. ಪಾಸ್ಟರ್ ನನ್ನನ್ನು ಈ ಒಂದು ಸಭೆಗೆ ಬರಲಿಕ್ಕೋಸ್ಕರವಾಗಿ ಆಹ್ವಾನ ಮಾಡಿದ್ರು ಮತ್ತು ವಿಶ್ವಾಸಿಗಳು ಕೂಡ ಅನೇಕ ಸಾರಿ ನಿಮ್ಮನ್ನ ಕೇಳ್ತಿದ್ರು ಈ ಸಭೆ ಬರಬೇಕು ಅಂತ ಕೇಳ್ಕೊಂಡು ಅಂದ್ಬಿಟ್ಟು ಪಾಸ್ಟರ್ ಕೂಡ ನನಗೆ ಹೇಳಿದ್ರು. So whenever pastor comes, people were blessed with the message. ಯಾವಾಗ ಸಭಾ ಸೇವಕರು ಬರ್ತಾರೋ ಅವಾಗ ವಿಶ್ವಾಸಿಗಳು ಕೂಡ ದೇವರ ವಾಕ್ಯದ ಮುಖಾಂತರ ಆಶೀರ್ವದಿಸಲ್ಪಡ್ತಾರೆ. Today also I see everyone are blessed by pastor and everyone's testimony. ಸೊ ಇಲ್ಲಿ ಕೂತಿರುವಂತ ನೀವೆಲ್ಲರೂ ಕೂಡ ಅನೇಕರು ಕೊಟ್ಟಂತ ಸಾಕ್ಷಿಗಳ ಮುಖಾಂತರವಾಗಿ ಆಶೀರ್ವದಿಸಲ್ಪಟ್ಟಿದ್ದೀರಿ. So God bless everyone here. ಇಲ್ಲಿರುವಂತ ಎಲ್ಲರನ್ನೂ ಕೂಡ ದೇವರು ವಿಶೇಷವಾಗಿ ಆಶೀರ್ವಾದ ಮಾಡಲಿ. I thank God for being here. ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೀನಿ ಯಾಕೆಂದ್ರೆ ದೇವರು ನನಗೆ ಸುರಕ್ಷಿತವಾಗಿ ಕರ್ಕೊಂಡು ಬಂದಕ್ಕೋಸ್ಕರವಾಗಿ. Also thanking pastor and all the believers and sister for inviting me to minister to you. ಸೊ ಇಲ್ಲಿಗೆ ಬಂದು ಸೇವೆಯನ್ನು ಮಾಡಲಿಕ್ಕೋಸ್ಕರವಾಗಿ ಸಭಾಪಾಲಕರು ನನ್ನನ್ನು ಇಲ್ಲಿಗೆ ಆಹ್ವಾನ ಮಾಡಿದ್ದಾರೆ. ಅವರಿಗೆ ಅವರ ಪತ್ನಿಗೆ ಮತ್ತು ನಿಮ್ಮೆಲ್ಲರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. So God will speak into everyone's life. ಸೊ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಇವತ್ತು ನಿಮ್ಮ ಹೃದಯದಲ್ಲಿ ಮಾತಾಡ್ತಾರೆ ಇವತ್ತು. So when you come to Christ, there is a change coming in your life. ಯಾವಾಗ ಯೇಸು ಕ್ರಿಸ್ತನು ನಿಮ್ಮ ಒಳಗಡೆ ಬರ್ತಾನೋ ಅವಾಗ ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ. Have you noticed the change that has come in your life? ಸೊ ಯೇಸು ಸ್ವಾಮಿ ನಂಬಿರುವಂತವರು ನೀವು ಯೇಸುವನ್ನ ನಂಬಿದಾಗ ಏನಾದ್ರು ಕೂಡ ಒಂದು ಬದಲಾವಣೆಯ ಒಂದು ವಾತಾವರಣ ನೋಡಿದ್ದೀರಾ ನಿಮ್ಮ ಜೀವಿತದಲ್ಲಿ ನೀವು ಕಂಡಿದ್ದೀರಾ ನೀವು? If no change has come in your life, that means you are not a new person. ಯೇಸು ಸ್ವಾಮಿ ನಂಬಿ ನಿಮ್ಮಲ್ಲಿ ಏನೋ ಕೂಡ ಬದಲಾವಣೆ ಆಗಿಲ್ಲ ಅಂದ್ರೆ ನೀವು ಯೇಸುವನ್ನ ಸರಿಯಾದ ರೀತಿ ನಂಬಿಲ್ಲ ಮತ್ತು ಹೊಸ ವ್ಯಕ್ತಿಗಳಾಗಿ ಸೃಷ್ಟಿಯಾಗಿಲ್ಲ ಅಂತ ಅರ್ಥ ಅದು. So in the 2 Corinthians chapter 5 verse 17 says, 2 ಕೊರಿಂಥ ಪತ್ರಿಕೆ 5:17 ವಾಕ್ಯ ನೋಡ್ಕೊಳ್ಳೋಣ ಆ ಸಂದರ್ಭದಲ್ಲಿ. anyone who is in Christ is a new creature, old is gone. ದೇವರ ವಾಕ್ಯದಲ್ಲಿ ನೋಡ್ತೀವಿ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. If you are not in Christ, you are the same person. ಯೇಸು ಸ್ವಾಮಿ ನಿಮ್ಮ ಒಳಗಡೆ ಇಲ್ಲ ಅಂದ್ರೆ ನೀವು ಯೇಸು ಸ್ವಾಮಿ ನಂಬಕ್ಕಿಂತ ಮುಂಚಿತವಾಗಿ ಮೊದಲೇ ಹೆಂಗಿದ್ರು ಹಂಗೆ ಇರ್ತೀರಾ ನೀವು. If you are trusting in Jesus only for some things of this world, ನೀವು ಬರೀ ಯಾವುದೋ ಒಂದು ಲೋಕದ ಆಶೀರ್ವಾದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ನಂಬೋದಾದ್ರೆ you are the most pitiable person when compared to others. ಅವಾಗ ಏನು ಕೂಡ ಪ್ರಯೋಜನ ಇಲ್ಲ. ಯಾಕಂದ್ರೆ ನಾವು ಯೇಸುವನ್ನ ಯಾಕೋಸ್ಕರ